ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕ ಬಂಧುಗಳೇ, ನೀವು ಇತ್ತೀಚಿನ ದಿನಗಳಲ್ಲಿ ಯಾರತ್ರಾದರೂ ಮಾತಾಡ್ತಾ ಕೇಳಿ ನೋಡಿ, ನಿಮಗೆ ಹಳೆ ಕಾಲದ ಅಡುಗೆ ಗೊತ್ತಿದೆಯಾ ಅಂತ. ಇಲ್ಲ, ಹಳೆ ಕಾಲದ ಆ ರುಚಿ ಎಷ್ಟೇ ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ನಿಜ, ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿ ತಮ್ಮ ತಮ್ಮ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಮಾಡುವಾಗ ಅದರ ಪರಿಮಳ ಮನೆ ಪೂರ್ತಿ ಘಮಘಮ ಅನ್ನುವಂತಿರಬೇಕು. ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸುಜಾತ ಮಂಜುನಾಥ್ ಅವರು. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿ ಮ್ಯಾಮ್. ಶರಣು ಶರಣಾರ್ಥಿ ಮ್ಯಾಮ್, ಎಲ್ಲಿಂದ ಬಂದಿರೋದು? ಕೋಲಾರಿಂದ ಬಂದಿರೋದು. ಕೋಲಾರಿಂದ ಬಂದಿರೋದಾ? ಓಕೆ, ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀರಾ? ಎಳ್ಳು ಮಸಾಲೆ ಚಿತ್ರಾನ್ನ. ಎಳ್ಳು ಮಸಾಲ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀರಾ? ಓಕೆ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡೋಣ? ಹೇಳ್ಬಿಡಿ. ಫಸ್ಟ್ ಎಳ್ಳು, ತೆಂಗಿನಕಾಯಿ ತುರಿ, ಓಕೆ, ಕಡಲೆಬೇಳೆ, ಉದ್ದಿನಬೇಳೆ, ಓಕೆ, ಜೀರಿಗೆ, ಇಂಗು, ಹಸಿಮೆಣಸಿನಕಾಯಿ, ಬೆಲ್ಲ, ಗೋಡಂಬಿ, ಕರಿಬೇವು, ಧನಿಯಾ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಓಕೆ, ಕಡಲೆ ಬೀಜ, ಹುಣಸೆ ಹಣ್ಣು, ಉಪ್ಪು, ಎಣ್ಣೆ, ಲವಂಗ, ಮೆಣಸು, ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ಶುರು ಮಾಡ್ಕೊಳ್ಳೋಣ. ಶುರು ಮಾಡಿ. ಮೊದಲನೇದಾಗಿ ನನಗೆ ಬಾಣಲಿ ಬೇಕು. ಒಂದು ಬಾಣಲಿ ಬೇಕಾ? ಇದೆಲ್ಲ ಹುರ್ಕೋಬೇಕಾ? ಎಲ್ಲ ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಓಕೆ, ಈ ಬಾಣಲಿ ಸಾಕಾ? ಹಾಂ, ಸಾಕು. ಯಾರಿಂದ ಕಲ್ತಿರೋದು? ಇದು ನಮ್ಮ ಅತ್ತೆ ಮಾಡ್ತಾ ಇದ್ರು. ನಿಮ್ಮ ಅತ್ತೆ? ಹಳೆ ಕಾಲದ ಅಡುಗೆ. ಹಳೆ ಕಾಲದ ಇದು ಮೆಡ್ರಾಸ್ ಅಲ್ಲಿ ತುಂಬಾ ಸ್ಪೆಷಲ್ ಇದು. ಹಬ್ಬ ಹರಿದಿನ ಅಂತ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಇರಲ್ಲ ನೋಡಿ. ಇದರಿಂದ ಯುಗಾದಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಇದು ಯುಗಾದಿ ಹಬ್ಬಕ್ಕೆ ಎಲ್ಲ ಬೆಳಗ್ಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಮಾಡ್ಕೋಬಹುದು. ನನಗೆ ಎಳ್ಳು ಕೊಡಿ. ನನಗೆ ಎಷ್ಟು ಎಳ್ಳು ಒಂದು 50 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಇದು ಕ್ಲೀನಡ್ ಎಳ್ಳು. ಓಕೆ ಓಕೆ, ಹಾಗೆ ಹಾಕೊಳ್ತೀರಾ? ಹಾಗೆ ಹಾಕೊಳ್ತೀವಿ. ಡ್ರೈ ರೋಸ್ಟ್ ಅಲ್ಲ, ಏನು ಅಳತೆ ಗಿಳತೆ ಏನು ಏನಿಲ್ಲ. ಒಂದು 2 ಹಿಡಿ. ಓಕೆ, ಅದೆಲ್ಲ ಕೈ ಅಳತೆ? ಕೈ ಅಳತೆನಾ? ನನಗೆ ಒಂದು ಸ್ಪೂನ್ ಕೊಡ್ತೀರಾ? ಓಕೆ, ಈಗ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಅಂದ್ರೆ ಮದ್ರಾಸಿಂದ ಅಂತ ಹೇಳಿದ್ರಿ. ಯಾರು ನಿಮ್ಮ ಅಮ್ಮ ಅವರೆಲ್ಲ ಅಲ್ಲಿ? ನಮ್ಮ ಅತ್ತೆ ಕಡೆಯವರು. ಓಕೆ, ಅಲ್ಲಿಂದ. ಇದು ಅಯ್ಯರ್ ಸ್ಪೆಷಲ್ ಅಂತ. ಅಯ್ಯರ್ ಸ್ಪೆಷಲ್. ಎಲ್ಲ ಕಡೆ ಅಡುಗೆಗಳು ಮಾಡ್ತಿರ್ತೀರಾ? ಮಾಡ್ತಿರ್ತೀನಿ. ತಮಿಳ್ನಾಡು, ಕೇರಳ ಆ ಕಡೆ ಈಗ ಎಲ್ಲ ಟೂರ್ಗೆ ಹೋದಾಗ ಹೋಟೆಲಲ್ಲಿ ಊಟ ತಿಂಡಿ ಎಲ್ಲ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅಲ್ಲಿ ನಮ್ಗೊಂದು ಇಷ್ಟ ಆಯ್ತು ಅಂತಂದ್ರೆ ಅಲ್ಲಿ ಹೋಗಿ ಕೇಳೋದು, ಹೆಂಗ್ ಮಾಡಿದ್ರಿ ಏನು ಕೇಳ್ತೀನಿ. ಟ್ರೈ ಮಾಡ್ತೀನಿ. ನನಗೆ ಇಷ್ಟ ಆಗಿರ್ಬೇಕು. ಹಾಬಿ. ಕುಕಿಂಗ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ತೀರಾ? ಬೇರೆ ಅಂತಂದ್ರೆ ಈಗ ನಾನು ಬಟ್ಟೆ ಏನಾರ ಒಂದು ಹರಿದೋಗಿದ್ರೆ, ಒಂದು ಬ್ಲೌಸ್ ಟೈಪ್ ಇದು ಎಲ್ಲ ಆಯ್ತು ಅಂದ್ರೆ ಹೊಲ್ಕೊಂತೀನಿ. ನೀವೇ ಮನೇಲೆ ಮಾಡ್ಕೊಳ್ಳಿ? ಹೊರಗಡೆ ಎಲ್ಲ ಸಣ್ಣ ಪುಟ್ಟದೆಲ್ಲ ಮನೇಲೆ ಮಾಡ್ಕೊಂತೀನಿ. ಈಗ ಫ್ರೈ ಆಗಿದೆಯಾ? ಒಂಚೂರು ಚೆನ್ನಾಗಿದು ರೋಸ್ಟ್ ಆದರೆ, ಇಲ್ಲದ್ರೆ ಹಸಿ ವಾಸನೆ ಇದ್ರೆ ಒಂಥರ ಕಹಿ ಕಹಿ ಬಂದ್ಬಿಡುತ್ತೆ ಎಳ್ಳು. ಆಯ್ತು, ಇದೊಂಥರ ಮೆಡಿಸಿನ್ ವ್ಯಾಲ್ಯೂ ಚಿತ್ರಾನ್ನ. ಎಳ್ಳು, ಧನಿಯಾ, ಜೀರಿಗೆ. ಅದು ಈ ಚಳಿಗಾಲದಲ್ಲಂತೂ ಹೌದು, ಒಳ್ಳೇದು. ಹೌದು. ಒಂದು ಪ್ಲೇಟ್ ಕೊಡ್ತೀರಾ? ಒಂದು ಪ್ಲೇಟ್ ಕೊಟ್ಬಿಡ್ಲಾ? ಹುರ್ದಿದ್ದು ಹಾಕೊಳ್ಳಕ್ಕ? ಸಾಕಾ ಇದು? ಸಾಕು. ನೋಡಿ, ಈ ಥರ ಪಟ ಪಟ ಚಟ ಚಟ ಅಂತ ಬರ್ತಾ ಇದ್ರೆ ಆಗಿದೆ ಅಂತ ಅರ್ಥ. ಈ ಥರ ನೋಡಿ ಹಾರಬೇಕು. ನೋಡಿ ಹೆಂಗೆ ಇದಾಗ್ತಾ ಇದೆ, ಪಟ ಪಟ ಸೌಂಡ್ ಬರ್ತಾ. ಆಯ್ತು, ಹುರ್ದಿದ್ದೀನಿ. ನೆಕ್ಸ್ಟ್ ಧನಿಯಾ ಕೊಡಿ ನನಗೆ. ಧನಿಯಾ ಅಂದರೆ ಈಗ 1 ಕಪ್ಪಷ್ಟು ತೊಗೊಂಡಿದ್ದೀರಾ? ಇಲ್ಲ, ಇಷ್ಟು ಬೇಡ. ಇಷ್ಟು ಬೇಡ. ಒಂದು ಕಾಲು ಸ್ಪೂನ್. ಕಾಲು ಸ್ಪೂನ್ ಅಲ್ಲ, ಒಂದು ಕಾಲು ಹಿಡಿ ಹಾಕಿದ್ದೀರಾ? ನೆಕ್ಸ್ಟ್ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಇರುತ್ತಲ್ವಾ, ಇದರಿಂದ ಚೆನ್ನಾಗಿ ಹುರಿದು ಮಾಡಿದ್ರೆ, ನೀವು ಈ ಗೊಜ್ಜು ಅಷ್ಟೇ, ನೀವು ಎಷ್ಟು ದಿನ ಇಟ್ಟರು ಏನೂ ಆಗೋದಿಲ್ಲ. ಇದನ್ನು ಕೆಂಪು ಹುರ್ಕೋಬೇಕಾ?
ಎಲ್ಲ ಹುರ್ಕೊಂಡು ಮಾಡೋ ಅಂತ ಓಕೆ. ಇವಾಗ ನಾವು ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀವಿ. ಹೌದು, ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ಹೌದು, ಕೆಟ್ಟೋಗೋದಿಲ್ಲ. ಆಮೇಲೆ ಹೊರ್ಗಡೆ ತಗೊಳ್ಳೋದು ತಪ್ಪತ್ತೆ. ಇನ್ನೊಂದೇನು ಗೊತ್ತಾ ಮೇಡಮ್, ಇದು ಮೇನು ಗ್ಯಾಸ್ಟ್ರಿಕ್ ಆಗಲ್ಲ ನಾವು ಹುರಿದು ಮಾಡೋದ್ರಿಂದ. ಹೌದಾ? ಗ್ಯಾಸ್ಟ್ರಿಕ್ ಆಗಲ್ಲ. ಎಲ್ಲ ಮಸಾಲ ಐಟಮ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಏನ? ಓಕೆ, ಅದು ಒಂಥರ ಟಿಪ್ಸ್ ನಮ್ಮ. ಹೌದು. ನಿಮ್ಮ ಮನೇಲಿ ಎಲ್ಲಾನು ಸಾಮಾನ್ಯ ಹುರಿದು ಮಾಡೋದಾ? ಹುರಿದೇ ಮಾಡ್ತೀನಿ. ಆಲ್ಮೋಸ್ಟ್ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಓಕೆ. ಎಲ್ಲ ಇದೆಲ್ಲ ಗೊಜ್ಜೆಲ್ಲ ನೀವು ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀರಾ ಹೇಗೆ? ಇಲ್ಲ ಅವಾಗ ಬೇಕಾದಂಗ? ಇಲ್ಲ, ಬೇಕಾದಾಗ ಮಾಡ್ಕೊತೀನಿ. ಹೆಂಗಂದ್ರೆ ಹಂಗೆ. ಟ್ರಾವೆಲ್ ಟ್ರಾವೆಲ್ ಮಾಡಬೇಕು ಅಂದರೆ ಈ ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದೆಲ್ಲ ನೋಡಿ ಮೇಡಮ್, ಪಟ ಪಟ ಅಂತ ಸೌಂಡ್ ಅದನ್ನು ಸಿಡಿತಾ ಇದೆ. ಒಳ್ಳೆ ಪರಿಮಳ ಬರ್ತಾ ಇದೆ ಇದ್ರದ್ದು. ಇದು ತುಂಬ ಹೆಲ್ತಿಗೂ ಒಳ್ಳೇದು ಅಂತಾರೆ. ಹೌದು. ಇದು ಸಾಕಾ? ನೆಕ್ಸ್ಟ್ ಜೀರಿಗೆ ಕೊಡಿ. ನಿಮಗೆ ಜೀರಿಗೆ ಬೇಕಾ? ಎಷ್ಟು ತಗೊಂಡಿದ್ದೀರಾ? ಇದೊಂದು ಒಂದು ಕಾಲು ಸ್ಪೂನ್, ಟೀ ಸ್ಪೂನ್. ಓಕೆ. ಅದನ್ನು ಫ್ರೈ ಮಾಡ್ಕೊಂಡು. ಓಕೆ. ಅಲ್ಲ, ಎಲ್ಲ ಒಟ್ಟಿಗೆ ಹಾಕೊಂಡು ಮಾಡೋಕ್ಕಾಗಲ್ವಾ? ಅದು ಒಂದು ಇದಿರುತ್ತೆ, ತೆಳ್ಳಗಿರುತ್ತೆ, ಒಂದು ದಪ್ಪ ಇರುತ್ತೆ. ಅದು ಒಂದು ಇದಾಗ್ಬಿಡುತ್ತೆ, ಒಂದು ಸೀದೋಗ್ಬಿಡುತ್ತೆ. ಅದು ರುಚಿ ಚೇಂಜಸ್ ಬಂದ್ಬಿಡುತ್ತೆ. ಓಕೆ. ನಮ್ಮ ಬಸವ ವಾಹಿನಿ ನೋಡ್ತಾ ಇರ್ತೀರಾ ಮ್ಯಾಮ್? ಹೌದು, ನೋಡ್ತೀರಾ? ಯೋಗ ಪ್ರೋಗ್ರಾಮು, ಖಾನಾವಳಿ ಪ್ರೋಗ್ರಾಮ್ ಎಲ್ಲ ನೋಡ್ತಾ, ವಚನಗಳು ಎಲ್ಲ ನೋಡ್ತಾ ಇರ್ತೀರಾ? ಓಕೆ. ನಮ್ಮ ಖಾನಾವಳಿ ಪ್ರೋಗ್ರಾಮಲ್ಲಿ ಬರೋವಂಥದ್ದು ಯಾವುದಾದ್ರೂ ಮನೇಲಿ ಟ್ರೈ ಮಾಡಿದ್ದೀರಾ? ಮಾಡಿದ್ದೀರಾ? ಉಂಡೆಗಳು ಇದು ಎಲ್ಲ ಟ್ರೈ ಮಾಡಿದ್ದೀರಾ? ಒಬ್ಬಟ್ಟು, ಉಂಡೆಗಳು. ಹೌದು, ಎಲ್ಲ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ನೋಡಿ. ಓಕೆ. ಈಗ ಅದಾಯ್ತು. ಚಕ್ಕೆ ಲವಂಗ ಎಲ್ಲ ಇದೆಯಲ್ಲ, ಅದೊಂದು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಒಂಚೂರು ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸಾಕಾ? ಸಾಕು. ಮಸಾಲೆ ಜಾಸ್ತಿ ಬೇಕು ಅನ್ನೋ ಬೇಕಿತ್ತು? ಜಾಸ್ತಿ ಬೇಕಾದ್ರೆ ಹಾಕೋದು. ನಾನು ಸಿಂಪಲ್ ಆಗಿ ಹಾಕಿದ್ದೀನಿ. ಓಕೆ. ಈಗ ಇದಾಗಿದೆಯಾ? ಆಗಿದೆ. ಒಂದೆರಡು ಕಾಳು ಸಾಸಿವೆ ಕೊಡಿ ನನಗೆ. ಸಾಸಿವೆ ಬೇಕಾ? ಸಾಸಿವೆ ಇದೇ ಬಿಸಿಗೆ ಆಗುತ್ತೆ. ಅದೆಷ್ಟು ತಗೊಳ್ತೀವಿ? ಇದು ಒಂದು ಸ್ಪೂನ್ ಅಷ್ಟು. ಇದೇ ಬಿಸಿಗೆ ಆಗುತ್ತೆ. ಇದೇನು ಫ್ರೈ ಮಾಡ್ಕೊಳ್ಳೋದು ಬೇಡ. ಅದೇ ಕಾವಿಗೆ ಸಾಕಷ್ಟು ಹಾಕಿ. ಆಗಿದೆಯಾ? ಈಗ ಅದೇ ಬಿಸಿ ಹೀಗೆ ಮಾಡ್ಕೊಂಡಿದ್ದೀರಾ? ಲೈಟ್ ಆಗಿ ಮಾಡ್ಕೊಂಡಿದ್ದೀರಾ? ಓಕೆ. ಇದಾಗಿದೆ ಈಗ. ಆಗಿದೆ. ನೆಕ್ಸ್ಟು ಒಂದು ಬೌಲ್ ಕೊಡ್ತೀರಾ? ಇನ್ನೊಂದು ಬೌಲ್ ಬೇಕಾ? ಬೌಲ್. ಓಕೆ, ಒಂದು ಚಿಕ್ಕ ಬೌಲ್ ಬೇಕು. ಇದೆಲ್ಲ ಹುರ್ಕೊಂಡಿದ್ದೀರಾ? ಸೈಡಲ್ಲಿ ಇಟ್ಕೊಳ್ಳೋಣ. ಅದೊಂದು ಸ್ವಲ್ಪ ತಣ್ಣಗಾಗಬೇಕು ಅಂದ್ಕೊಳ್ತೇನೆ. ಓಕೆ. ಈಗ ಇದು ತಣ್ಣಗಾಗಿದೆ ಅಲ್ಲ ಮ್ಯಾಮ್? ಓಕೆ. ಈಗ ಇದನ್ನು ಫುಲ್ ತಣ್ಣಗಾಗಿದೆ. ಇದನ್ನೇನು ಮಾಡಬೇಕೀಗ? ಪುಡಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಒಂದು ಬೌಲ್ ಕೊಡಿ. ಒಂದು ಬೌಲ್ ಬೇಕಾ? ಓಕೆ. ಇದು ಸಾಕಾ? ಬೌಲ್ ಬೇಕಾ ಅಥವಾ ಬಾಣಲಿ ಥರ? ಆಮೇಲೆ ತಗೊಳ್ಳೋಣ. ಒಂದು ಬೌಲ್ ಕೊಡಿ. ಓಕೆ. ಇದು ಸಾಕಾ? ಏನಕ್ಕಿದು ಬೌಲು? ರುಬ್ಕೋಬೇಕಲ್ಲ. ಈಗ ರುಬ್ಕೊಳ್ಳೋಕ್ಕ? ಓಕೆ. ಇದು ತುರಿದಿಟ್ಟಿರೋ ತೆಂಗಿನಕಾಯಿನ? ಒಂದು ಬೌಲ್. ಇಷ್ಟು ಬೇಕಾ? ಬೇಕು. ಓಕೆ. ರುಬ್ಬಿದ್ರೆ ಎಷ್ಟು? ಇಷ್ಟೇ. ಹಾಂ. ಮೆಣಸಿನ್ಕಾಯಿ ಕೊಡಲಾ? ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದಾ? ಇಲ್ಲ, ಮೆಣಸಿನ್ಕಾಯಿ ಇಂಪಾರ್ಟೆಂಟ್. ಮಕ್ಳಿಗೇನಾರ ಕೊಡುವವರು ಅಂದರೆ ಅವಾಗ ಫ್ರೈ ಮಾಡ್ಕೊಂಬಿಟ್ಟು ಕೊಡಬೇಕು. ಓಕೆ. ನೀವು ಖಾರ ತಿಂತೀರಾ? ಮೀಡಿಯಮ್ ಖಾರ? ಇಲ್ಲಿ ಖಾರ ಹಾಕಿ ಪರವಾಗಿಲ್ಲ, ಇರಲಿ. ಸಾಕಷ್ಟು? 5 ಹಾಕ್ತೀನಿ. 5 ಖಾರ ಕಟ್ಟಿದ್ದೀರಾ? ಓಕೆ. ಬೆಲ್ಲ ಆಪ್ಷನಲ್ಲ? ಇಲ್ಲ, ಬೆಲ್ಲ ಹಾಕ್ಬೇಕು. ಬೆಲ್ಲ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಹಾಕಿದ್ರೇ ಒಂದು ರುಚಿಯಾದ ಅಡುಗೆ. ಅದು ಇನ್ನು ಕೈ ಹೇಳ್ತೇನೆ. ಹೌದು. ನೋಡಿ, ಓಕೆ. ಹುಣಸೆ ಹಣ್ಣು ಕೊಡಿ. ಹುಣಸೆ ಹಣ್ಣು ಕೊಡಲಾ? ಇದಾ? ಒಂದು ಸ್ವಲ್ಪ, ಒಂದು ಚೂರು. ಈಗ ಸಿಹಿನೂ ಆಯಿತು, ಹುಳಿನೂ ಆಯಿತು, ಖಾರನೂ ಆಯಿತು. ಖಾರದ ತಕ್ಕಂಗೆ ಹುಳಿ. ಓಕೆ. ನನಗೆ ಅರಿಶಿನ ಸ್ವಲ್ಪ ಕೊಡಿ. ಅರಿಶಿನ ಪೌಡರ್ ಬೇಕಾ? ಓಕೆ. ಮನೇಲಿ ಯಾರೆಲ್ಲ ಇದ್ದೀರಾ ಮ್ಯಾಮ್ ನೀವು? ಮನೇಲಿ 3 ಜನ ಇದ್ದೀವಿ. ಹಾಂ. ನಾನು, ನಮ್ಮ ಮನೆಯವರು, ಓಕೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಡುಗೆ ಎಲ್ಲ? ಇಷ್ಟಪಟ್ಟು. ಓಕೆ. ಹೆಲ್ಪ್ ಮಾಡ್ತಾರೆ ಅಡುಗೆಯಲ್ಲಿ? ಮಾಡ್ತಾರೆ. ಎಲ್ಲ ಥರ ಹೆಲ್ಪ್. ಹಾಂ. ಸಾಕಷ್ಟು? ಇದು ಹೆಲ್ತಿ ಹಲ್ವಾ. ಟರ್ಮರಿಕ್. ಆಂಟಿಬಯೋಟಿಕ್ ಅಲ್ಲ? ಸಾಕಾ ಇಷ್ಟು? ಸಾಕು. ಹಾಂ, ಕೊಡಿ ನನಗೆ. ಸಾಕು. ನೋಡಿ, ಬೇಕಾದ್ರೆ ಮೇಲೆ ಹಾಕೋಣ. ಬೇಕು ಅಂದರೆ ಹಾಕೋಬೋದು. ಓಕೆ. ಎಷ್ಟು? ಕೊತ್ತಂಬರಿ ಸೊಪ್ಪು ಕೊಡಿ ಸ್ವಲ್ಪ.
ತಣ್ಣಗಾಗಿದೆ ಅಲ್ಲ. ಇದನ್ನ ಒಂಚೂರು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ರುಬ್ಕೋಬೇಕಾ? ಫಸ್ಟ್ ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಇದನ್ನು ಫಸ್ಟ್ ಪುಡಿ ಮಾಡ್ಕೊಡ್ಲಾ? ಕೊಡಿ. ಫಸ್ಟ್ ಇದ್ರಲ್ಲಿ ಪುಡಿ ಮಾಡ್ಕೊಂಬಿಟ್ಟು ಇದನ್ನು ತೆಗೆದುಕೊಂಬಿಡೋಣ. ಓಕೆ, ಸಪ್ರೇಟ್ ಏನು ಬೇಡವಾ? ಆಮೇಲೆ ಲಾಸ್ಟಲ್ಲಿ ಒಂದು ಸುತ್ತ ಆಡಿಸ್ಕೊಳ್ಳೋಣ. ಓಕೆ, ತಣ್ಣಗಾಗಿದೆ ಅಲ್ಲ ಈಗ. ಅದು ಅದ್ರದ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ, ಹುರಿದಿರೋದ್ರದ್ದು ಅಲ್ವಾ? ಇದಕ್ಕೆ ಬೇಕಾದರೂ ಹಾಕೋಬೋದು, ಒಗ್ಗರಣೆಗೆ ಬೇಕಾದರೂ ಹಾಕೋಬೋದು. ಒಗ್ಗರಣೆಗೆ ಹಾಕೊಂಬಿಡೋಣ ಚೆನ್ನಾಗಿದೆ. ಹಿಂಗ? ಓಕೆ. ಈ ಥರ ಡಿಫ್ರೆಂಟ್ ಅಡುಗೆಗಳೆಲ್ಲ ಮಾಡ್ತಾ ಇರ್ತೀರಾ? ಓಕೆ. ಅಮ್ಮನಿಂದ ರೆಸಿಪಿ ಎಲ್ಲ ಕಲ್ತಿದ್ದೀರಾ? ಕಲ್ತಿದ್ದೀನಿ. ಇದು ರುಬ್ಕೊಡ್ಲಾ ಈಗ? ರವೆ ಥರ ಓಕೆ, ಚೆಕ್ ಮಾಡ್ಕೊಂಬಿಡಿ. ಸಾಕು. ಓಕೆ, ಇದಕ್ಕೆ ಹಾಕೊಂಡಿರೋಣ. ಆಮೇಲೆ ಇದನ್ನು ಇದು ಮಾಡ್ಕೊಂಡು. ಓಕೆ, ಇದು ನಾವು ಎತ್ತಿಟ್ಕೊಂಡು ಇರ್ಬೋದು. ಈಗ ನಾವು ಗೊಜ್ಜವಲಕ್ಕಿ ಎಲ್ಲ ಮಾಡ್ತೀವಲ್ವಾ? ಅದಕ್ಕೂ ಹಾಕೋಬೋದು. ಹಾಕೋಬೋದು. ಗೊಜ್ಜವಲಕ್ಕಿಗೆ, ಪುಳಿಯೋಗರೆಗೆ ಪುಡಿ ಎಲ್ಲ ಹಾಕೋಬೋದು. ಓಕೆ. ಈಗ ಗೊಜ್ಜುಗಳು ಮಾಡಿದ್ರೆ ಬೆಂಡೆಕಾಯಿ ಗೊಜ್ಜು, ಬದನೆಕಾಯಿ ಗೊಜ್ಜು, ಅದಕ್ಕೆಲ್ಲ ಹಾಕೋಬೋದು. ಒಂದೊಂದು ಸ್ಪೂನ್ ಹಾಕೋಬೋದು. ಸ್ಪೂನ್ ಹಾಕೋ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಗೊಜ್ಜಿಗೆ ಅದ್ರ ಜೊತೆಗೆ ಒಂದು ಸ್ಪೂನ್ ಹಾಕೊಂಡು ಮಾಡಿದ್ರೆ ನಿಮ್ಗೆ ಎಷ್ಟು ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಓಕೆ. ಬೆಂಡೆಕಾಯಿ ಗೊಜ್ಜುಗಂತೂ ತುಂಬಾ ಚೆನ್ನಾಗಿರುತ್ತೆ. ಗೊಜ್ಜು ಓಕೆ, ಅದಕ್ಕೆಲ್ಲ ಟೇಸ್ಟ್ ಹಾಕ್ಬಿಡ್ಲ, ಕೈಯಲ್ಲೇ ಹಾಕ್ಬಿಡಿ. ಆ ಕೈಯಲ್ಲಿ ಮಿಕ್ಸ್ ಮಾಡಿ ಮಾಡೋ ಅಡುಗೆನೇ ಡಿಫ್ರೆಂಟ್ ಅಲ್ವಾ? ಆ ಕೈ ರುಚಿನೇ ಬೇರೆ. ಹೌದು. ಆಯ್ತಾ? ಒಂಚೂರು ನೀರು ಹಾಕಿ. ಇದಕ್ಕೊಂಚೂರು ನೀರು ಹಾಕ್ಲಾ? ಸಾಕಾ? ಫಸ್ಟ್ ಒಂದು ಸುತ್ತ ಆಡಿಸ್ಬಿಡಿ, ಆಮೇಲೆ ನೀರು ಹಾಕಿ. ಓಕೆ, ನೈಸ್ ಆಗುತ್ತೆ. ಓಕೆ. ಫಸ್ಟಿಗೆ ಹಿಂಗೆ ಡ್ರೈ ಆಗಿ ಒಂದ್ಸಲ ಇದು ಮಾಡ್ಕೊಂಬಿಡ್ಲಾ? ಹ್ಞೂ. ಬೇಕಾಗುತ್ತಾ? ಇನ್ನು ಬೇಕಾ? ಬೇಕು. ಇನ್ನು ಸ್ವಲ್ಪ ನೀರು ಹಾಕಿ. ಓಕೆ. ಸ್ವಲ್ಪ ನೀರು ಹಾಕಿದ್ರೆ ನೈಸ್ ಬರುತ್ತೆ. ಇದಕ್ಕೆ ಹಾಕ್ಲಾ? ಇಲ್ಲ, ಇದಕ್ಕೆ ಹಾಕ್ಲಾ? ಹಾಕಿ, ಒಂಚೂರು ಹಾಕಿ ನೋಡೋಣ. ನೋಡಿ, ಒಂಚೂರು, ಇನ್ನೊಂಚೂರು ಹಾಕಿ. ಓಕೆ. ಒಂಚೂರು ನೈಸ್ ಮಾಡಿಬಿಡಿ. ನೈಸ್. ಯಾಕಂದರೆ ಇದನ್ನು ಬಾಡಿಸ್ಕೊಳಕ್ಕ? ಓಕೆ. ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ. ಆಗಿದೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸುತ್ತ ಆಡಿಸ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕಾ? ಓಕೆ. ಫುಲ್ಲು ಹಾಕ್ಕೊಬೇಕಾ? ಫುಲ್ ಹಾಕೋಬೇಕು. ನೋಡಿ, ಗಮ್ ಅಂತ ಹಿಂಗೆ ಬರ್ತೈತೆ ಅಲ್ವಾ? ನಿಮ್ಮ ಫ್ರೀ ಟೈಮ್ನಲ್ಲಿ ಏನೆಲ್ಲ ಮಾಡ್ತಿರ್ತೀರಾ ಮ್ಯಾಮ್ ಮನೇಲಿ? ಫ್ರೀ ಟೈಮಲ್ಲಿ ಜಾಸ್ತಿ ಟಿ ವಿ ನೋಡ್ತೀನಿ, ಪೇಪರ್ಗಳು ಓದ್ತೀನಿ. ಓಕೆ. ಅಲ್ಲಿ ಇಲ್ಲಿ ಪಾರ್ಕ್ಗೆ ಹೋಗ್ತೀವಿ. ಅಲ್ಲಿ ಒಂದು ಲಾಫಿಂಗ್ ಕ್ಲಬ್ ಅಂತ ಇದೆ. ಓಕೆ. ಅಲ್ಲಿ ಸೇರ್ಕೊಂಡಿದ್ದೀನಿ. ಓಕೆ. ಟು ಹೆಲ್ತ್ ಕಾನ್ಷಿಯಸ್ ಟೋಟಲಿ. ಹೋಗ್ತೀವಿ ಸಾಯಂಕಾಲದತ್ತು. ಇದು ಒಂದು ಸುತ್ತ ಆಡಿಸ್ಬಿಡಿ. ಒಂಚೂರು ನೀರು ಬೇಕಾದ್ರೆ ಹಾಕ್ಕೊಡಿ, ಒಂಚೂರು ನೀರು ಹಾಕ್ಕೊಡಿ. ನೋಡಿ, ಬೇಕಾದರೆ. ಓಕೆನಾ? ಒಂದು ಸ್ಪೂನಲ್ಲಿ ಕೂಡಿಸ್ಕೊಂಬಿಡೋಣ. ಸಾಕು. ಒಂದು ಸ್ಪೂನಲ್ಲಿ ಕೂಡಿಸ್ಕೊಂಬಿಡೋಣ. ಕ್ಲೀನಾಗಿ ಮೇಲೆ ಕೆಳಗೆ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಅಂತ. ಮಿಕ್ಸ್ ಆಗುತ್ತೆ. ಮತ್ತು ಅಮ್ಮನಿಂದ ಏನೆಲ್ಲ ಅಡುಗೆಗಳು ಕಲ್ತಾ ಇದ್ದೀರಾ? ಹೊಸ ಹೊಸ ಅಡುಗೆಗಳು ಅಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ಹಳೇ ಕಾಲದ ಅಡುಗೆಗಳು. ನಿಜ ಹೇಳಬೇಕು ಅಂದರೆ ಅಲ್ವಾ? ಹಿಂದಿನ ಕಾಲದಲ್ಲಿ ಬೇಗ ಕೆಡೋವಂಥ ಅಡುಗೆಗಳು ಮಾಡ್ತಿರ್ಲಿಲ್ಲ. ಹೌದು ಹೌದು, ಆ ಟೇಸ್ಟೇ ಬೇರೆ. ಈಗ ಇದನ್ನು ಮಿಕ್ಸ್ ಮಾಡಲಾ? ಸಾಕಾಗುತ್ತಾ? ಬಾಣಲಿ ಬೇಕಾ? ನೋಡಿ, ಮಿಕ್ಸ್ ಆಗಿದೆಯಾ? ಇದು ಸಾಕಾಗುತ್ತಾ? ಈ ಮಸಾಲೆನ ಈಗ ಅದಕ್ಕೆ ಹಾಕೋಬೇಕಾ? ಓಕೆ. ಎಣ್ಣೆ ಜಾಸ್ತಿ ಬೇಕಾ? ಎಷ್ಟು? ಇಷ್ಟು ಮಸಾಲೆ ಬೇಕಾಗುತ್ತಾ? ಓಕೆ.
ಒಂದು 5-6 ಸ್ಪೂನ್ ಹಾಕಿದ್ದೀರಾ ಅಲ್ವಾ? ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಎಣ್ಣೆ ಚೆನ್ನಾಗಿರುತ್ತೆ, ರುಚಿ. ರುಚಿ ಇರುತ್ತೆ. ಆಮೇಲೆ ಮತ್ತೇನು ಬೇಕು? ಓಕೆ. ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು. ಇಲ್ಲದ್ರೆ ಸಾಸಿವೆ ಎಲ್ಲ ಕಹಿ ಹಸಿದೆಲ್ಲ ಅದು ಜೀರ್ಣ ಆಗಲ್ಲ. ಹೌದು. ಒಂಚೂರು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ 1 by 1 ಹಾಕೊಂಡು ಹೋಗ್ತಾ ಇದ್ರೆ ಬೇಗ ಹೋಗುತ್ತೆ. ಹೌದು. ಅದು ಚಿಕ್ಕದು ವಿಷಯಗಳು, ಬಟ್ ಕೆಲವ್ರಿಗೆ ಗೊತ್ತೇ ಇರಲ್ಲ. ಅರ್ಜೆಂಟಿಗೆ ಎಲ್ಲ ಹಾಕ್ತಾರೆ. ಹೌದು. ಆಮೇಲೆ ಹೇಳ್ತಾರೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಅಡುಗೆ ಟೇಸ್ಟೇ ಬರ್ತಿಲ್ಲ. ಸಾಸಿವೆ ಸಿಡಿಬೇಕು. ಓಕೆ, ಫುಲ್ ಸಿಡಿದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, 1 ಸ್ಪೂನ್ ಸಾಸಿವೆ. ಓಕೆ. ಸುಮ್ಮನೆ ಜೀರಿಗೆ. ಓಕೆ, ಸಾಕಷ್ಟು ಸಾಕು. ಬೇರೆ ಏನಾರ ಬೇಕಾ? ಕಡಲೆಬೇಳೆ, ಉದ್ದಿನಬೇಳೆ. ಓಕೆ. ಚಿತ್ರಾನ್ನಕ್ಕೆ ಮೇನ್ ಇದೆ ಹಾಕೋದು. ಕಡಲೆಬೇಳೆ, ಉದ್ದಿನಬೇಳೆ ಇದ್ರೇ ಟೇಸ್ಟ್ ಅಲ್ವಾ? ಕಡಲೆಬೀಜ. ಬಟ್ ಈ ಚಿತ್ರಾನ್ನ ಥರ ಇಲ್ಲ, ಸಮಥಿಂಗ್ ಏನೋ ಡಿಫ್ರೆಂಟ್ ಥರ ಇದೆ ಅಲ್ವಾ? ಅದೇ ರುಬ್ಬಿದ ಚಿತ್ರಾನ್ನ ಅಂತ ನಮ್ಮ ಕಡೆ ಎಲ್ಲ ಅಂತಾರೆ. ಓಕೆ. ನೋಡಿ, ಈ ಥರ ಚಟಪಟ ಅಂತ ಸೌಂಡ್ ಬರಬೇಕು. ಈ ಥರ ಬಂದರೆ ಆಗಿದೆ ಅಂತ ಚೆನ್ನಾಗಿ, ಆಗ ಒಗ್ಗರಣೆನೂ ಚೆನ್ನಾಗಿರುತ್ತೆ. ಒಂದು ಹಿಡಿದು ಕಡಲೆಬೇಳೆ ಹಾಕ್ತೀನಿ. ಓಕೆ. ಹಾಂ, ಕಡಲೆ ಬೀಜ ಇಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಟೇಸ್ಟಿಗೆ ಅಲ್ವಾ? ಕಡಲೆ ಬೀಜ ಇಷ್ಟು ಬೇಕು ಚಿತ್ರಾನ್ನಕ್ಕೆ. ಓಕೆ. ಸಾಕಷ್ಟು ಸಾಕು. ನನಗೆ 1 ಸ್ಪೂನ್ ಕೊಡ್ತೀರಾ? ಅಲ್ಲ, ಏನಕ್ಕೆ? ಸ್ಟೀಲ್ ಸ್ಪೂನ್ ಕೊಡಿ. ಸ್ಟೀಲ್ ಸ್ಪೂನ್ ಬೇಕಾ? ಓಕೆ. ಚೆನ್ನಾಗಿ ಬಾಡಿಸ್ಬೇಕು, ಚೆನ್ನಾಗಿ. ಓಕೆ. ಇದು ತೆಕ್ಕೊಳ್ಳೋ ಮಸಾಲೆ ಐಟಮ್ ಬೇಕಾ? ನನಗೆ ಒಣಮೆಣಸಿನಕಾಯಿ ಬೇಕಾಗತ್ತಾ? ಓಕೆ. ಈ ಪ್ಲೇಟ್ ಒಂದು ತೆಕ್ಕೊಂಡ್ಬಿಡ್ಲಾ? ಒಂದು 4 ಗೋಡಂಬಿ ಕೊಡಿ. ಓಕೆ. 4 ಗೋಡಂಬಿ ತಗೋತಾ ಇದ್ದೀರಾ? 4-5 ಚಿತ್ರಾನ್ನಕ್ಕೆ ಇದೆಲ್ಲ ಹಾಕಿ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ ಅಲ್ವಾ? ಅದು ಈ ಹಬ್ಬ ಹರಿದಿನಗಳಲ್ಲಂತೂ ಚೆನ್ನಾಗಿರುತ್ತೆ. ಬಟ್ ನೀವು ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಏನು ಯೂಸ್ ಮಾಡಿಲ್ಲ ಅಲ್ವಾ? ಮಾಡಲ್ಲ ಅಲ್ವಾ? ಸಾಕಾ? ಈಗ ಚೆನ್ನಾಗಿ ಫ್ರೈ ಆಗಬೇಕಾ? ಸಾಕಷ್ಟು. ಈಗ ತೆಗೆದಿಟ್ಕೊಂಡ್ಬಿಡ್ಲಾ? ಕರಿಬೇವಿನ ಸೊಪ್ಪು, ಹಿಂಗು ಬೇಕಾ? ಓಕೆ. ಸಾಕಾ? ಮತ್ತೇನು ಬೇಕೀಗ? ಹಾಂ. ಚೆನ್ನಾಗಿ ಅದು ಕುದಿಬೇಕಾ? ಚೆನ್ನಾಗೆ ಕುದ್ದು ಅದು ಎಣ್ಣೆ ಬಿಡ್ಕೋಬೇಕು ಫುಲ್. ಓಕೆ, ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಬಾಡಿಸ್ಕೋಬೇಕು. ಓಕೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳೋಣ. ನೀರು ಬೇಕಾ ಇದಕ್ಕೆ? ಓಕೆ, ನೋಡ್ಕೊಳ್ಳಿ. ಇದು ಇವಾಗ ಚೆನ್ನಾಗೆ ಫ್ರೈ ಆಗಲಿ ಅಲ್ವಾ? ಈಗ ಇದು ಆಗಿದೆಯಾ ಮ್ಯಾಮ್? ಚೆನ್ನಾಗಿ ಅದು ಫ್ರೈ ಆಗಿ ಆಗಿದೆ. ಹೌದು. ಹಾಂ, ಆ ಲೆವೆಲ್ಗೆ ಅದು ನನಗೆ ಅದು ಸುವಾಸನೆಗೆ ನನಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಈಗ ಅದಾಗಿದೆಯಾ? ಹಾಂ. ಓಕೆ. ಇದು ಮನೇಲಿ ನಾವು ಮಾಡ್ಕೊಂಡು ಬಂದಿದ್ದೀರಾ ರೈಸ್ನ? ಸ್ವಲ್ಪ ತುಂಬ ಮೆತ್ತಗೇನು ಬೇಡ, ಉದ್ರುದ್ರಾಗಿದೆ ಇದು ನೋಡ್ಲಿಕ್ಕೆ. ಸಾಕಲ್ವಾ? ಓಕೆ, ಸಾಕು. ಓಕೆ. ಹಾಂ, ಇದು ಮಿಕ್ಸ್ ಮಾಡ್ಕೊಳಕ್ಕ? ಓಕೆ. ಇದು ಸಾಕಾಗತ್ತಾ? ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು, ಹಾಳಾಗೋದಿಲ್ಲ? 8 ದಿನ ಸಾಕು. ಫ್ರಿಜ್ಜಲ್ಲಿ ಇಟ್ಟರೆ 15 ದಿನನೂ ಇಟ್ಕೋಬೋದು. ಓಕೆ. ಇದೇನು ಕೆಡಲ್ಲ, ಚೆನ್ನಾಗಿ ಬಾಡಿಸಿರ್ತೀವಲ್ವಾ, ನೀರು ಎಲ್ಲ ಹೋಗಿ ಥರ ಕ್ಲೀನಾಗಿ ಬಾಡಿಸಿರ್ತೀವಿ. ಹಾಂ, ಓಕೆ. ಇದು ನೆಂಚ್ಕೊಳ್ಳೋಕ್ಕೆ ಒಂದು ರೊಟ್ಟಿ, ಚಪಾತಿ, ಅದಕ್ಕೆಲ್ಲ ಹಾಗೂ ತಿನ್ಬೋದು ಅದನ್ನು. ಈಗ ಬೇಜಾರಾಯಿತು ಅಂದರೆ ಬೇಳೆ ಸಾರು ಮಾಡ್ಕೊಂಡು ಇದನ್ನು ನೆಂಚಕ್ಕೆ ಇಟ್ಕೋಬೋದು. ಓಕೆ, ಚಟ್ನಿ ಥರನೂ. ಚಟ್ನಿ ಥರ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಓಕೆ. ಅನ್ನ ಹಾಕೊಂಬಿಡೋಣ. ಹಾಂ,
ಎಷ್ಟು ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀರಲ್ಲ? ಗೊಜ್ಜು ನೋಡಿಕೊಂಡು ಹೆಂಗೆ ಹಾಕು. ಎಷ್ಟು ಬೇಕೋ ನಮಗೆ ರುಚಿಗೆ ತಕ್ಕಷ್ಟು ಗೊಜ್ಜು ಹಾಕೊಂಡು ತಿನ್ಬೋದು. ಬೇಕಾದವ್ರು ಜಾಸ್ತಿ, ಬೇಕಾದವ್ರು ಕಮ್ಮಿ. ಒಂದು 4 ಸ್ಪೂನಷ್ಟು ಹಾಕಿದ್ದೀನಿ. ಓಕೆ ಓಕೆ. ಇದು ಮಿಕ್ಸಿ ಬ್ಲೇಡು ಮಂಡಾಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಶಾರೆ ಉಪ್ಪು ಹಾಕ್ಬಿಟ್ಟು ಒಂದು ಸುತ್ತ ಆಡಿಸಿದ್ರೆ ಅದು ಸ್ವಲ್ಪ ಚೂಪಾಗುತ್ತೆ. ಕಲ್ಲುಪ್ಪು? ಕಲ್ಲುಪ್ಪು. ಓಕೆ ಓಕೆ. ಅದಕ್ಕೆ ಹಾಕಿ ಒಂದ್ಸಲ ಸ್ವಲ್ಪ ಬ್ಲೇಡೆಲ್ಲ ಶಾರ್ಪ್ ಆಗುತ್ತೆ. ಬರುತ್ತೆ. ಓಕೆ, ಒಂದು ಒಳ್ಳೆ ಟಿಪ್ಸ್ ಇದು ಅಲ್ವಾ? ಆಮೇಲೆ ಇನ್ನೊಂದು, ಒಂದು ಲೋಟದೊಳಗೆ ಒಂದು ಲೋಟ ಸೇರ್ಕೊಂಬಿಟ್ಟಿರುತ್ತೆ. ಈಗ ಪಾತ್ರೆನೂ ಅಷ್ಟೇ ಒಂದೊಂದು ಅಂಟ್ಕೊಂಬಿಟ್ಟಿರುತ್ತೆ. ತೊಳೆಯುವಾಗ ಅರ್ಜೆಂಟಲ್ಲಿ ಅದು ಅವಾಗ ಏನು ಮಾಡಬೇಕು ಅಂದರೆ ಈಗ ಗ್ಯಾಸ್ ಹತ್ತಿಸ್ಕೊಂಬಿಡೋದು. ಅದನ್ನಂತೂ ಬಿಸಿ ಮಾಡ್ಕೊಂಬಿಟ್ರೆ ಅಂತ ಬಿಟ್ಕೊಳ್ಳುತ್ತಾ? ಆಮೇಲೆ ಅಲ್ಲಿ ಇದು ಈಗ ಹೊಸ ಗ್ಲಾಸ್ಗಳು, ಪ್ಲೇಟ್ಗಳು ಎಲ್ಲ ಒಂದು ಇದಂಟಿಸ್ಬಿಟ್ಟಿರ್ತಾರಲ್ಲ, ಸ್ಟಿಕ್ಕರ್, ಅದನ್ನು ಅಷ್ಟೇ ಬಿಸಿಗೆ ಒಂದು ಚೂರು ಹಿಂಗೆ ಇಟ್ಕೊಂಡ್ರೆ ಅದಾಗಿ ಎಳೆದು ಬರುತ್ತೆ. ಇಲ್ಲ ಅಂದರೆ ಅದು ಗಮ್ಮೆಲ್ಲ ಒಂಥರ ಇದಾಗುತ್ತೆ. ಒಂಚೂರು ಸೋಪ್ ಏನಾದ್ರು ಹಾಕಿ ತೊಳೆದ್ಬಿಟ್ರೆ ನೀಟಾಗತ್ತೆ. ಓಕೆ, ಈಗ ಅದು ಮಿಕ್ಸ್ ಆಗಿದೆ ಅಲ್ಲ? ಬೇಕು ಅಂದರೆ ಇನ್ನೊಂಚೂರು ಗೊಜ್ಜು ಹಾಕೋಬೋದು. ನನ್ನ ಪ್ರಕಾರ ಸಾಕಾ? ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಡುಗೆ? ಹೌದು, ಇಷ್ಟ ಆಗುತ್ತೆ. ಬಾಯೆಲ್ಲ ಕೆಟ್ಟಾಗ ಸ್ಪೆಷಲಿ ಜ್ವರ ಬಂದು ನೆಗಡಿ ಕೆಮ್ಮು ಆದಾಗ ಅದೆಲ್ಲ ತುಂಬ ಅದು ಇನ್ನೊಂದು ಮೆಡಿಸಿನ್ ಇದೆಯಲ್ಲ, ಜೀರಿಗೆ, ಧನಿಯಾ ಎಲ್ಲ ಹಾಕಿದ್ದೀವಲ್ಲ, ಇದರಿಂದ ಒಳ್ಳೆಯದು. ಈ ನೆಗಡಿ ಕೆಮ್ಮು ಬಂದಾಗ ಚೆನ್ನಾಗಿರುತ್ತಲ್ವ? ಖಾರ ಖಾರ ತಿನ್ನಲಿಕ್ಕೆ ಉಪ್ಪು ಖಾರ ಎಲ್ಲ ಇರುತ್ತೆ. ನನಗೆ ಸರಿ ಪ್ಲೇಟ್ ಕೊಡ್ತೀರಾ? ಒಂದು ಬೋಲ್. ಓಕೆ, ಸಾಕಾ? ಬೋಲು ಇದು ಸಾಕಾ? ಕಂಪ್ಲೀಟ್ ಆಗಿದೆ ಈಗ. ಕಂಪ್ಲೀಟ್ ಆಗಿದೆ. ಹಾಂ, ಆಹಾರ ಪ್ರಸಾದ ಆಗುತ್ತೆ. ಮನೇಲೂ ಎಲ್ಲದಕ್ಕೂ ಸ್ಟಿಕ್ ಮಾಡ್ತೀರಾ? ಸಂಪ್ರದಾಯ ಬಿಟ್ಟಿಲ್ಲ. ಸಂಪ್ರದಾಯ ರುಬ್ಬಿದ ಮಸಾಲೆ ಚಿತ್ರಾನ್ನ ತಿಂದು ರುಚಿ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ. ತುಂಬ ಹೊತ್ತು ನಾನು ಕಾಯಿಸಲ್ಲ, ನೋಡ್ಲಿಕ್ಕೂ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಈ ಚಟ್ನಿನ? ಚಟ್ನಿ. ಓಕೆ, ಬೇಕು ಅಂದರೆ ಇದ್ರ ಜೊತೆಗೆ ಆಂಬಡೆ ಅದೆಲ್ಲ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ಕಡಲೆ ಬೀಜ ಎಲ್ಲ ಸಿಗ್ತಾ ಇದೆ. ಕಡಲೆ ಬೀಜ ಸಿಕ್ಕಿಲ್ಲ, ಗೋಡಂಬಿ, ಕಡಲೆ ಬೇಳೆ, ಉದ್ದಿನ ಬೇಳೆ ಪರ್ಫೆಕ್ಟಾಗಿದೆ. ಮತ್ತು ಈ ಚಟ್ನಿ ಹಾಗೆ ಸೈಡಿಗೆ ಹಾಕೊಂಡು ತಿನ್ಬೋದಾ? ಬರೀ ಚಟ್ನಿನೇ ತಿನ್ನು ನೋಡಿ, ಚೆನ್ನಾಗಿರುತ್ತಲ್ವ? ಒಂದು ಕಡಲೆ ಬೀಜ ಹೇಳ್ತಾ ಇದ್ದೀರಾ ಅಂತ ತಿನ್ನೋಣ. ಚಟ್ನಿ ತಿನ್ನೋಣ. ಉಪ್ಪು ಖಾರ ಹೆಂಗಿದೆ ಹೇಳಿ ಚಟ್ನಿ? ಪರ್ಫೆಕ್ಟ್ ಆಗಿದೆ. ಬಾಯಿ ಕೆಟ್ಟಾಗಂತೂ ಅಮೃತ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಇಷ್ಟು ಒಳ್ಳೆ ಅಡುಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಡಿ ತೋರಿಸ್ಕೊಟ್ಟು ಒಳ್ಳೊಳ್ಳೆ ಟಿಪ್ಸು ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶರಣಾರ್ಥಿ ಮೇಡಮ್. ನನಗೆ ಅವಕಾಶ ಕೊಟ್ಟ ಬಸವ ಟಿವಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಜಾತಾ ಮಂಜುನಾಥ್ ಅವರು ಬಂದು ಮಸಾಲೆ ಎಳ್ಳು ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಟ್ರು. ಇದಂತೂ ತುಂಬಾ ಚೆನ್ನಾಗಿತ್ತು. ಅಂತೂ ಬಾಯಂತೂ ಚಪ್ಪರ್ಸೋ ಥರ ಇದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಮಸಾಲೆ ಎಳ್ಳು ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಎಳ್ಳು, ಜೀರಿಗೆ, ಧನಿಯಾ, ಚಕ್ಕೆ, ಲವಂಗ, ಹಿಂಗು, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಗೋಡಂಬಿ, ಒಣಮೆಣಸಿನಕಾಯಿ, ಎಣ್ಣೆ ಮತ್ತು ಬೆಲ್ಲ. ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಳ್ಳು ಹಾಕಿ ಡ್ರೈ ಫ್ರೈ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ನಂತರ ಸ್ವಲ್ಪ ಸಾಸಿವೆ ಹಾಕಿ ಡ್ರೈ ಆಗಿ ಹುರಿದುಕೊಳ್ಳಬೇಕು.
ಒಂದು ಪ್ಲೇಟಿಗೆ ಹಾಕಿಕೊಂಡು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಬೌಲಿಗೆ 1 ಕಪ್ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ಅರಿಶಿಣ, ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಡ್ರೈ ಆಗಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸ್ವಲ್ಪ ಗೋಡಂಬಿ, 4 ಒಣಮೆಣಸಿನಕಾಯಿ ಹಾಕಿ ಕರಿಬೇವು, ಹಿಂಗು ಹಾಕಿ ನಂತರ ರೆಡಿ ಮಾಡಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿದ ನಂತರ ಅನ್ನದ ಜೊತೆ ಮಿಕ್ಸ್ ಮಾಡಿದರೆ ಎಳ್ಳು ಚಿತ್ರಾನ್ನ ಸವಿಯಲು ಸಿದ್ಧ.